ನಮಸ್ಕಾರ ವೀಕ್ಷಕರೇ, ಸುಹಾಸಿನಿಗೆ ಸ್ವಾಗತ. ಈ ಸುಂದರ ಪ್ರಪಂಚವನ್ನು ನಮ್ಮೆಲ್ಲರಿಗೂ ತೋರಿಸೋದೇ ನಮ್ಮ ಕಣ್ಣುಗಳು. ಅದರಲ್ಲಿ ನಮ್ಮ ವ್ಯಕ್ತಿತ್ವಕ್ಕೆ ಸಾಕಷ್ಟು ರೀತಿಯಲ್ಲಿ ಬೆಲೆ ಕೊಡುವಂತಹದ್ದು ಈ ನಮ್ಮ ಕಣ್ಣುಗಳೇ. ನಮ್ಮ ಕಣ್ಣುಗಳಿಂದ ನಮ್ಮ ವ್ಯಕ್ತಿತ್ವವನ್ನು ಅಳಿಬಹುದು ಅಂತಾರೆ. ಆದರೆ ಎಷ್ಟೋ ಜನರ ಜೀವನದಲ್ಲಿ ಈ ಕಣ್ಣಿನ ಸಮಸ್ಯೆ ಸಾಕಷ್ಟು ಮಾರಕವಾಗಿ ಪರಿಣಮಿಸುತ್ತೆ. ಅವರ ಭವಿಷ್ಯಕ್ಕೂ ಕೂಡ ಸಾಕಷ್ಟು ಕುಂದಾಗುತ್ತೆ. ಇವತ್ತು ನಾವು ಗಮನ ಹರಿಸ್ತಾ ಇರುವಂತಹ ವಿಷಯ ಮೆಲ್ಲಗಣ್ಣುಗಳು. ಮೆಲ್ಲಗಣ್ಣಿಂದ ಸಾಕಷ್ಟು ಜನರಿಗೆ ಹಲವಾರು ರೀತಿಯಾದಂತಹ ಸಮಸ್ಯೆ ಆಗುತ್ತೆ. ವ್ಯಕ್ತಿತ್ವಕ್ಕೂ ಕೂಡ ಸಾಕಷ್ಟು ಕುಗ್ಗಿ ಹೋಗಿರ್ತಾರೆ ವ್ಯಕ್ತಿತ್ವದಲ್ಲೂ ಕೂಡ. ಹಾಗಾದರೆ ಈ ಮೆಲ್ಲಗಣ್ಣು ಬರೋದು ಯಾತಕ್ಕೆ, ಯಾವೆಲ್ಲ ರೀತಿಯ ಪರಿಹಾರಗಳಿವೆ, ಇದೇ ವಿಷಯದ ಬಗ್ಗೆ ಇವತ್ತಿನ ಸುಹಾಸಿನಿ ಬೆಳಕು ಚೆಲ್ಲುತ್ತೆ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾವನಾ. ಇದ್ರ ಬಗ್ಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಮಕ್ಕಳ ನೇತ್ರ ತಜ್ಞರಾಗಿರುವಂತಹ ಅರುಣ್ ಸಂಪ್ರತಿ ಅವರು ನಮ್ಮ ಜೊತೆ ಇದ್ದಾರೆ. ಅರುಣ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಕಣ್ಣುಗಳ ಪಾತ್ರ ತುಂಬ ಮುಖ್ಯ. ಒಂದು ಸುಂದರ ಲೋಕವನ್ನು ತೋರಿಸ್ಬೇಕು ಅಂತಾಗಲಿ ಅಥವಾ ಆತನ ವ್ಯಕ್ತಿತ್ವವನ್ನು ಒಬ್ಬರು ಅಳಿತಾರೆ ಅಂದರೆ ಆಗಲಿ ಕಣ್ಣು ತುಂಬ ಮುಖ್ಯ ಆಗುತ್ತೆ. ಆದರೆ ಹಲವಾರು ಜನರ ಜೀವನದಲ್ಲಿ ಈ ಮೆಲ್ಲಗಣ್ಣು ಅನ್ನೋದು ಸಾಕಷ್ಟು ತೊಂದರೆ ಉಂಟು ಮಾಡುತ್ತೆ. ಈ ಮೆಲ್ಲಗಣ್ಣು ಬರೋದಕ್ಕೆ ಕಾರಣ ಏನು ಅಂತೀರಾ? ಮೆಲ್ಲಗಣ್ಣು ಬರೋದಕ್ಕೆ ಹಲವಾರು ಕಾರಣಗಳಿಂದ ಬರುತ್ತೆ. ಒಂದು, ನಮ್ಮ ಮನೆತನದಲ್ಲಿ ಯಾರಿಗಾದರೂ ಮೆಲ್ಲಗಣ್ಣಿದ್ದಾಗ ಮಕ್ಕಳಿಗೆ ಬರುವಂಥ ಸಾಧ್ಯತೆ ತುಂಬ ಹೆಚ್ಚಿರುತ್ತೆ. ಮತ್ತು ಕೆಲವರಿಗೆ ನಮ್ಮ ಕಣ್ಣಿನ ಸುತ್ತಲ ಸ್ನಾಯುಗಳಿರ್ತವೆ. ಸೊ ನಮ್ಮ ಕಣ್ಣು ಎಡಗಡೆಗೆ ಅಥವಾ ಬಲಗಡೆಗೆ ಅಥವಾ ಮೇಲಕ್ಕೆ ಅಥವಾ ಕೆಳಕ್ಕೆ ಹೋಗಲಿಕ್ಕೆ ಅನುಕೂಲ ಮಾಡುವಂಥ ಸ್ನಾಯುಗಳಿರ್ತವೆ. ಯಾವುದಾದ್ರೂ ಒಂದು ಸ್ನಾಯು ಸರಿ ಕೆಲಸ ಮಾಡದಿದ್ರೆ ಮತ್ತೊಂದು ಸ್ನಾಯು ಆ ಕಣ್ಣನ್ನು ಇನ್ನೊಂದು ಕಡೆಗೆ ಎಳ್ಕೊಂಡ್ಬಿಡುತ್ತೆ. ಸೊ ಈ ಥರ ಮೆಲ್ಗಣ್ಣು ಬರುತ್ತೆ. ಇನ್ನು ಕೆಲವರಿಗೆ ನರರೋಗ ತೊಂದರೆಗಳಿದ್ರೂ ಕೂಡ ಈ ಮೆಲ್ಗಣ್ಣು ಬರುವಂಥ ಸಾಧ್ಯತೆಗಳಿರುತ್ತೆ. ಸೊ ಇದು ಮುಖ್ಯವಾಗಿ ನಾವು ನೋಡುವಂಥ ಕಾರಣಗಳು. ಓಕೆ, ಬೈ ಬರ್ತ್ ಬರೋದಕ್ಕೆ ಕಾರಣಗಳು ಸಹ ಹಲವಾರು ಇದೆ ಅಂತ ಹೇಳಿದ್ರೆ, ಸೊ ಏನೆಲ್ಲ ಕಾರಣಗಳಿರುತ್ತೆ? ಬೈ ಬರ್ತ್ ಅಂದ್ರೆ ನಾನು ಹೇಳಿದಂಗೆ ಇದು ನಮ್ಮ ಫ್ಯಾಮಿಲಿಯಲ್ಲಿ ಹೆರಿಡಿಟಿ ಅಂತ ಏನು ಹೇಳ್ತೀವಿ, ಹೆರಿಡಿಟಿಯಿಂದ ಮುಖ್ಯವಾಗಿ ಹೆರಿಡಿಟಿಯಿಂದ ಬರುವಂಥ ಸಾಧ್ಯತೆ ಇರುತ್ತೆ. ಇಲ್ಲದ್ರೆ ಹುಟ್ಟಿನಿಂದನೇ ಕೆಲವು ಸ್ನಾಯುಗಳು ಸರಿಯಾಗಿ ಕೆಲಸ ಮಾಡ್ತಾ ಇರೋದಿಲ್ಲ. ಕೆಲವು ಮಕ್ಕಳಿಗೆ ಈ ನರರೋಗ ತೊಂದರೆಗಳಿರ್ಬೋದು. ಕೆಲವರಿಗೆ ಈ ಡೌನ್ ಸಿಂಡ್ರೋಮು ಮತ್ತು ಆ ಥರ ಸುಮಾರು ತೊಂದರೆಗಳು ಬರುವಂಥ ಸಾಧ್ಯತೆ ಇರುತ್ತೆ ಮಕ್ಕಳಿಗೆ ಹುಟ್ಟಿನಿಂದ. ಸೊ ಈ ಥರ ತೊಂದರೆಗಳಿದ್ದಾಗ ಕೂಡ ಈ ಮೆಲ್ಗಣ್ಣು ಬರುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಇದಲ್ಲದೆ ಕೆಲವರಿಗೆ ಈ ದೃಷ್ಟಿ ದೋಷ ತೊಂದರೆಗಳಿರುತ್ತೆ. ನಾವು ಕೇಳಿರ್ಬೋದು, ಕೆಲವರಿಗೆ ಸಮೀಪ ದೃಷ್ಟಿ ದೋಷ ಇರುತ್ತೆ, ಕೆಲವರಿಗೆ ದೂರ ದೃಷ್ಟಿ ದೋಷ ಇರುತ್ತೆ. ಸೊ ಈ ಥರ ದೃಷ್ಟಿ ದೋಷಗಳಿದ್ದಾಗ ಆ ವಸ್ತುವನ್ನು ಸರಿಯಾಗಿ ನೋಡೋಕ್ಕಾಗ್ದಿರ ಅವ್ರು ಏನು ಮಾಡ್ತಾರೆ, ತುಂಬ ಶ್ರಮ ಹಾಕಿ ವಸ್ತುಗಳನ್ನು ನೋಡಲಿಕ್ಕೆ ಶುರು ಮಾಡ್ತಾರೆ. ಸೊ ಇದರಿಂದ ಕೂಡ ಕೆಲವು ಮಕ್ಕಳಿಗೆ ಮೆಲ್ಗಣ್ಣು ಬರುವಂಥ ಸಾಧ್ಯತೆ ಇರುತ್ತೆ. ಓಕೆ, ಚಿಕ್ಕ ವಯಸ್ಸಿನಲ್ಲಿ ಸಾಮಾನ್ಯವಾಗಿ ಈ ಸಮಸ್ಯೆ ಯಾರಿಗೂ ಗೊತ್ತಾಗೋದಿಲ್ಲ. ತಂದೆ ತಾಯಿ ಗಹನವಾಗಿ ಗಮನಿಸಬೇಕಾದ್ರೆ ಏನೆಲ್ಲ ಸಿಂಪ್ಟಮ್ಸ್, ಏನೆಲ್ಲ ಲಕ್ಷಣಗಳು ಕಂಡು ಬರುತ್ತೆ ಈ ಮೆಲ್ಲಗಣ್ಣು ಇದೆ ಅಂತ ಒಂದು ಮಗುವಿನಲ್ಲಿ ನಾವು ರೆಕಗ್ನೈಸ್ ಮಾಡಬೇಕು ಅಂದರೆ? ಕರೆಕ್ಟ್. ಈ ಮೆಲ್ಲಗಣ್ಣು ಮುಖ್ಯವಾಗಿ ಏನಂತ ಹೇಳಿದರೆ, ಎಲ್ಲರಿಗೂ ನೋಡಿದಾಗ ಗೊತ್ತಾಗತ್ತೆ. ಒಂದು ಕಣ್ಣು ಸೀದಾ ಇದ್ದರೆ ಇನ್ನೊಂದು ಕಣ್ಣು ಬೇರೆ ಕಡೆ ಎಲ್ಲೋ ನೋಡ್ತಾ ಇರುತ್ತೆ. ಸಾಧಾರಣವಾಗಿ ಒಂದು ಮಗು ಹುಟ್ಟಿದ ಕೂಡಲೇ ಮೊದಲ ಒಂದು 2-3 ತಿಂಗಳಲ್ಲಿ ಸುಮಾರು ಜನ ಮಕ್ಕಳಿಗೆ ಮೆಲ್ಗಣ್ಣು ಇರುವಂಥ ಸಾಧ್ಯತೆ ಇರುತ್ತೆ. ಏನಂದರೆ ಮಗು ಹುಟ್ಟಿದ ಕೂಡಲೇ ಅದಕ್ಕೆ ದೃಷ್ಟಿ ತುಂಬ ಚೆನ್ನಾಗಿರೋದಿಲ್ಲ, ದೃಷ್ಟಿ ತುಂಬ ಕಡಿಮೆ ಇರುತ್ತೆ. ಅದು ಹೊರ ಜಗತ್ತನ್ನು ನೋಡ್ತಾ ದೃಷ್ಟಿ ಬೆಳವಣಿಗೆ ಆಗ್ತಾ ಬರುತ್ತೆ. ಸೊ ಈ ಥರ ದೃಷ್ಟಿ ಬೆಳವಣಿಗೆ ಆಗೋ ಸಮಯದಲ್ಲಿ ಕೆಲವು ಮಕ್ಕಳಿಗೆ ಕೆಲವು ಮೆಲ್ಗಣ್ಣು ಇರುವಂಥ ಸಾಧ್ಯತೆ ಇರುತ್ತೆ. ಕ್ರಮೇಣ ದೃಷ್ಟಿ ಬೆಳವಣಿಗೆ ಆದಮೇಲೆ, ಅಂದರೆ ಮಗು ತಾಯಿಯನ್ನು ನೋಡಿ ನಗಲಿಕ್ಕೆ ಶುರು ಮಾಡ್ತದೆ ಒಂದು 2-3 ತಿಂಗಳ ವಯಸ್ಸಿನಲ್ಲಿ. ಸೊ ಆವಾಗ ಈ ಮೆಲ್ಗಣ್ಣಿನ ತೊಂದರೆ ಸರಿ ಹೋಗ್ಬಿಡುತ್ತೆ. ಸೊ ಈ 3 ತಿಂಗಳ ವಯಸ್ಸಿನ ನಂತರ ಯಾವುದೇ ಒಂದು ಮಗುವಿಗೆ ಒಂದು ಕಣ್ಣು ಸೀದಾ ಇದ್ದು ಅಥವಾ ಇನ್ನೊಂದು ಕಣ್ಣು ಬೇರೆ ಕಡೆ ಎಲ್ಲ ನೋಡ್ತಾ ಇದ್ರೆ ನಮಗೆ ಮೆಲ್ಗಣ್ಣಿದೆ ಅಂತ ಗೊತ್ತಾಗ್ತದೆ. ಇಲ್ಲದ್ರೆ ಸ್ವಲ್ಪ ದೊಡ್ಡ ವಯಸ್ಸಿನ ಮಕ್ಕಳಲ್ಲಿ ಏನು ಮಾಡ್ಬೋದು, ಮಕ್ಕಳು ಒಂದು ಈ ದೂರ ಟಿವಿಯನ್ನು ನೋಡಬೇಕಾದ್ರೆ ತಲೆಯನ್ನು ಒಂದು ಕಡೆ ತಿರುಗಿಸ್ಕೊಂಡು ನೋಡ್ತಾರೆ. ಯಾವುದೋ ಒಂದು ಕ್ರಾಸ್ ಪೊಸಿಷನಿಂದ ನೋಡ್ಲಿಕ್ಕೆ ಶುರು ಮಾಡ್ತಾರೆ. ಇನ್ನು ಕೆಲವರಿಗೆ ಈ ಓದಿನಲ್ಲಿ ಆಸಕ್ತಿ ಇಲ್ಲದೆ ಇರ್ಬೋದು. ಇನ್ನು ಕೆಲವರಿಗೆ ಈ ದೃಷ್ಟಿ ದೋಷದಿಂದ ಈ ಮೆಲ್ಗಣ್ಣು ಬಂದಿದ್ದಾಗ ಅವರಿಗೆ ಬೋರ್ಡ್ ಎಲ್ಲ ಸರಿಯಾಗಿ ಕಾಣ್ತಾ ಇರೋದಿಲ್ಲ ಶಾಲೆಯಲ್ಲಿ. ಸೊ ಶಾಲೆಗೆ ಹೋಗಲಿಕ್ಕೆ ಅವರಿಗೆ ಉತ್ಸಾಹ ಇರೋದಿಲ್ಲ. ಮತ್ತು ಅವರ ಬರವಣಿಗೆ ತುಂಬ ಕೆಟ್ಟದಾಗಿರ್ಬೋದು, ಅಥವಾ ಅವರಿಗೆ ಒಂಥರ ಎಲ್ಲದರೊಳಗೂ ನಿರಾಸಕ್ತಿ ಇರ್ಬೋದು. ಸೊ ಈ ಎಲ್ಲ ಚಿಹ್ನೆಗಳು ನಮ್ಮ ಯಾವುದೇ ಒಂದು ಮಗುವಿನಲ್ಲಿ ಕಾಣಿಸಿದ್ರೆ ಮೆಲ್ಗಣ್ಣು ಇರ್ಬೋದು ಅಂತ ನಾವು ಅದನ್ನು ಸಸ್ಪೆಕ್ಟ್ ಮಾಡ್ಬೋದು. ಓಕೆ, ಇವಾಗ ನಾರ್ಮಲ್ ಚೆನ್ನಾಗಿರುವಂತಹ ಕಣ್ಣುಗಳನ್ನು ಹೊಂದಿರುವಂತಹ ಮಕ್ಕಳಿಗೂ ಈ ಮೆಲ್ಲಗಣ್ಣಿರುವಂತಹ ಮಕ್ಕಳಿಗೂ ಏನೆಲ್ಲ ವ್ಯತ್ಯಾಸಗಳು ಕಂಡು ಬರುತ್ತೆ ಬೆಳವಣಿಗೆಯಲ್ಲಿ? ಆಮೇಲೆ ಚಿಕ್ಕ ವಯಸ್ಸಿನಲ್ಲಿ ನೀವು ಹೇಳಿದ್ರಿ 3 ತಿಂಗಳಲ್ಲೇ ಮಗು ತಾಯಿಯನ್ನು ನೋಡಿ ನಗುತ್ತೆ ಅಂತ. ಈ ರೀತಿ ಪ್ರಪಂಚವನ್ನ ಗುರುತಿಸೋದ್ರಲ್ಲಿ ಯಾವ ರೀತಿ ಸಮಸ್ಯೆ ಆಗಬಹುದು? ಖಂಡಿತ ಮೆಲ್ಗಣ್ಣಲ್ಲಿ ತುಂಬಾನೇ ತೊಂದರೆ ಬರುತ್ತೆ. ನಾವು ತುಂಬಾ ಜನ ಹೇಳೋದನ್ನ ಕೇಳಿದ್ದೀವಿ, ಮೆಲ್ಗಣ್ಣು ಅದೃಷ್ಟದ ಚಿಹ್ನೆ ಅಂತ. ಈ ಸುಮಾರು ಜನ ಮೆಲ್ಗಣ್ಣಿನ ಚಿಕಿತ್ಸೆಗೆ ಬರೋದೇ ಇಲ್ಲ. ಏನಂದ್ರೆ ಅವರ ಅಜ್ಜಿ ತಾತ ಯಾರು ಹೇಳ್ತಾರೆ ಮೆಲ್ಗಣ್ಣು ಅವ್ರಿಗೂ ಇತ್ತು ಇವ್ರಿಗೂ ಇತ್ತು, ಅವರೆಲ್ಲ ಜೀವನ ಮಾಡಿದ್ದಾರೆ, ಚೆನ್ನಾಗೇ ಇದ್ರು, ಏನೂ ಆಗಿಲ್ಲ.
ಸೊ ಈ ಥರ ಒಂದು ಅದೃಷ್ಟದ ಚಿಹ್ನೆ ಅಂತ ಹೇಳಲಿಕ್ಕೆ ಶುರು ಮಾಡಿಬಿಡ್ತಾರೆ. ಇದನ್ನ ಏನಕ್ಕೆ ನಮ್ಮ ಪೂರ್ವಜರು ಹೇಳಿದ್ರೆ ಅಂತ ಹೇಳಿದರೆ, ಈ ಮೆಲ್ಗಣ್ಣಿರೋರು ಒಂದು ಅವರಿಗೆ ಮಾನಸಿಕವಾಗಿ ತೊಂದರೆ ಬರ್ತಾ ಇತ್ತು. ಯಾವುದೇ ಒಂದು ಫಂಕ್ಷನ್ಗೆ ಹೋದರೆ ಅಥವಾ ಯಾವುದೇ ಒಂದು ಫೋಟೋ ತೆಗೆಸ್ಕೊಳ್ಳಿಕ್ಕೆ ಕೂಡ ಅವರು ಹಿಂದೆ ಹೋಗ್ತಾರೆ. ಸೊ ಈ ಥರ ಇರೋದನ್ನ ಒಂದು ಸಮಾಜದಲ್ಲಿ ಕಡೆಗಣಿಸಬಾರ್ದು ಅಂತ ಹೇಳ್ಬಿಟ್ಟು ಅವರಿಗೆ ಅದು ಅದೃಷ್ಟದ ಚಿಹ್ನೆ ಅಂತ ಹೇಳ್ತಾ ಇದ್ರು. ಸೊ ಹಾಗೆ ಹೇಳಿದಾಗ ಜನ ಅದನ್ನ ಒಪ್ಕೊಳ್ತಾ ಇದ್ರು. ಮೆಲ್ಗಂಡಿದ್ರು ಏನು ತೊಂದರೆ ಇಲ್ಲ, ಅವನ ಜೀವನ ಮಾಡ್ಬೋದು ಅಂತ ಹೇಳಿ ಅದೊಂದು ಸಾಮಾಜಿಕ ಒಂದು ಕಾರಣಗಳಿಂದ ಅದನ್ನು ಅದೃಷ್ಟದ ಚಿಹ್ನೆ ಅಂತ ಹೇಳಿದ್ರು. ಬಟ್ ಅದು ನಿಜವಾಗ್ಲೂ ಅದೃಷ್ಟದ ಚಿಹ್ನೆ ಅಲ್ಲ, ಅದು ಒಂದು ಕುರುಡುತನದ ಚಿಹ್ನೆ ಅಂತ ನಾನು ಹೇಳ್ತೀನಿ. ಏನಕ್ಕೆಂದರೆ ಈಗ ಮೆಲ್ಗಣ್ಣಿದ್ದಾಗ ನಮಗೆ ನಾರ್ಮಲಾಗಿ ನಾವು ನೋಡುವಾಗ ಒಂದು ಕಣ್ಣು ಒಂದು ವಸ್ತುವನ್ನು ನೋಡ್ತಾ ಇದ್ದಾಗ ಇನ್ನೊಂದು ಕಣ್ಣು ಅದೇ ವಸ್ತುವನ್ನು ಸ್ವಲ್ಪ ಬೇರೆ ಆ್ಯಂಗಲಿಂದ ನೋಡುತ್ತೆ. ಸೊ ಅವಾಗ ನಮ್ಗೆ ಏನಾಗುತ್ತೆ, ಅದು ಒಂದು 3D ವಿಷನ್ ಅಥವಾ ಡೆಪ್ತ್ ಪರ್ಸೆಪ್ಷನ್ ಬರುತ್ತೆ. ಸೊ ಈ ಮೇಲ್ಗಣ್ಣು ಇರೋರಿಗೆ ಏನಾಗುತ್ತೆ, ಒಂದು ಕಣ್ಣು ಒಂದು ವಸ್ತುವನ್ನು ನೋಡ್ತಾ ಇದ್ದಾಗ ಬೇರೆ ಕಣ್ಣು ಇನ್ನೊಂದು ಕಣ್ಣು ಬೇರೆ ಎಲ್ಲೋ ನೋಡ್ತಾ ಇರುತ್ತೆ. ಸೊ ಅವಾಗ ನಮಗೆ ಆ ಡೆಪ್ತ್ ಪರ್ಸೆಪ್ಷನ್ ಇರೋದಿಲ್ಲ. ಸೊ 3D ವಿಷನ್ ಆಯಿತು, ನಾನು 3D ಮೂವೀಸ್ಗೆ ಹೋಗೋದಿಲ್ಲ, ನನಗೆ ಬೇಕಾಗಿಲ್ಲ ಅಂತ ನೀವು ಹೇಳ್ಬೋದು. ಆದರೆ 3D ವಿಷನ್ ನಮ್ಮ ಪ್ರತಿಯೊಂದು ಜೀವನದ ಒಂದು ಕೆಲಸ ಮಾಡಬೇಕಾದ್ರೂ ಕೂಡ ಅದು ಮುಖ್ಯವಾಗುತ್ತೆ. ಒಂದು ಒಂದು ಚಿಕ್ಕದಾದ ಒಂದು ಉದಾಹರಣೆ ಕೊಡಬೇಕಾದ್ರೆ, ನಾವು ಮೆಟ್ಲು ಇಳಿತಾ ಇದ್ದೀವಿ. ಸೊ ಮೆಟ್ಲು ಇಳಿಬೇಕಾದ್ರೆ ಯಾವ ಮೆಟ್ಲು ಮೇಲೆ ಇದೆ ಯಾವ ಮೆಟ್ಲು ಕೆಳಗೆ ಇದೆ ಅದನ್ನು ಗೊತ್ತಾಗಬೇಕಾದ್ರೆ ನಮಗೆ ಆ 3D ವಿಷನ್ ಬೇಕು. ಇಲ್ಲ ಒಂದು ಲೋಟಕ್ಕೆ ಕಾಫಿ ಬಗ್ಸ್ಬೇಕು. ಸೊ ಲೋಟ ಎಲ್ಲಿದೆ, ನಿಮ್ಮ ಒಂದು ಜಗ್ ಎಲ್ಲಿದೆ, ಅದರಿಂದ ನೀವು ಕಾಫಿ ಬಗ್ಸ್ಬೇಕಾದ್ರೆ ಆ ಡೆಪ್ತ್ ಇಂಪಾರ್ಟೆಂಟ್. ಒಂದು ಕಣ್ಣು ಮುಚ್ಕೊಂಡು ಅದನ್ನ ಕಾಫಿ ಹಾಕ್ಲಿಕ್ಕೆ ಪ್ರಯತ್ನ ಮಾಡಿದರೆ ಎಲ್ಲೆಲ್ಲೋ ಹೋಗುತ್ತೆ ಅದು. ಸೊ ಹಾಗಾಗಿ ನಮ್ಮ ಒಂದು ಎಲ್ಲ ಕೆಲಸಗಳಿಗೂ ಕೂಡ ಈ 3D ವಿಷನ್ ಮುಖ್ಯವಾಗಿರುತ್ತೆ. ಇನ್ನೊಂದು ಮುಖ್ಯವಾದ ತೊಂದರೆ ಏನಂತ ಹೇಳಿದರೆ, ಈಗ ಒಂದು ಕಣ್ಣು ಒಂದು ವಸ್ತುವನ್ನು ನೋಡಿಕೊಂಡು ಇನ್ನೊಂದು ಕಣ್ಣು ಬೇರೆ ಕಡೆ ನೋಡ್ತಾ ಇದ್ದಾಗ ನಮ್ಮ ಮೆದುಳಿಗೆ ಎರಡೆರಡು ಚಿತ್ರ ಹೋಗ್ತಾ ಇರುತ್ತೆ. ಸೊ ಈ ಥರ ಎರಡೆರಡು ಚಿತ್ರ ಹೋದಾಗ ನಮ್ಮ ಮೆದುಳಿಗೆ ಕನ್ಫ್ಯೂಸ್ ಆಗುತ್ತೆ, ಈ ಕಡೆ ನೋಡಬೇಕಾ ಇಲ್ಲ ಆ ಕಡೆ ನೋಡಬೇಕಾ ಅಂತ ಹೇಳಿ. ಸೊ ಇದನ್ನು ಸರಿಪಡಿಸ್ಕೊಳ್ಳಿಕ್ಕೆ ನಮ್ಮ ಮೆದುಳು ಏನು ಮಾಡುತ್ತೆ ಅಂತ ಹೇಳಿದರೆ, ಒಂದು ಕಣ್ಣಿನ ಅಂದರೆ ಯಾವ ಕಣ್ಣು ಕ್ರಾಸ್ ಆಗಿರುತ್ತೆ, ಯಾವ ಕಣ್ಣು ಮೆಲ್ಗಣ್ಣಿರುತ್ತೆ, ಆ ಕಣ್ಣಿನಿಂದ ಬರುವಂಥ ಚಿತ್ರಗಳನ್ನು ತಗೊಳ್ಳೋದನ್ನು ನಿಲ್ಲಿಸ್ಬಿಡುತ್ತೆ. ಒಂದು ಕಣ್ಣನ್ನು ಮಾತ್ರ ಉಪಯೋಗಿಸ್ಲಿಕ್ಕೆ ಶುರು ಮಾಡುತ್ತೆ. ಸೊ ಈಗ ನಿಮ್ಗೆ ಎರಡು ಕೈ ಇದ್ದಾಗ ನೀವು ಒಂದು ಕೈನ ಕಟ್ಟಾಕ್ಬಿಟ್ಟು ವರ್ಷಗಳಗಟ್ಟಲೆ ನೀವು ಒಂದೇ ಕೈನಲ್ಲಿ ಕೆಲಸ ಮಾಡ್ತಾ ಇದ್ರೆ ಕ್ರಮೇಣ ಯಾವ ಕೈ ಯೂಸ್ ಮಾಡ್ತಾ ಇಲ್ಲ ಅದಕ್ಕೆ ಶಕ್ತಿ ಹೋಗ್ಬಿಡುತ್ತೆ, ನಿಶಕ್ತಿ ಆಗಿಬಿಡುತ್ತೆ. ಅದೇ ಥರ ಕಣ್ಣಿಗೂ ಅಷ್ಟೇ. ಆ್ಯಂಡ್ ಕಣ್ಣಿಗೆ ನಮ್ಮ ಒಂದು ತುಂಬ ಇಂಪಾರ್ಟೆಂಟ್ ಫ್ಯಾಕ್ಟ್ ಏನಂತ ಹೇಳಿದರೆ, ನಮ್ಮ ಮೊದಲ 2 ವರ್ಷ ಮತ್ತು ಮೊದಲ 8 ವರ್ಷ ಈ ಕಣ್ಣಿನ ಬೆಳವಣಿಗೆ ತುಂಬ ಮುಖ್ಯವಾದ ಒಂದು ಸಮಯ. ಸೊ ನಾನು ಹೇಳಿದಾಗೆ ಮಗು ಹುಟ್ಟಿದ ತಕ್ಷಣ ದೃಷ್ಟಿ ಏನೂ ಇರೋದಿಲ್ಲ, ಹೊರಗಿನ ಪ್ರಪಂಚ ನೋಡ್ತಾ ನೋಡ್ತಾ ನಮ್ಮ ದೃಷ್ಟಿ ಬೆಳವಣಿಗೆ ಆಗ್ತಾ ಬರ್ತಾ ಇರ್ತದೆ. ಸೊ ಈ ಸಮಯದಲ್ಲಿ ಯಾವುದೇ ಒಂದು ತೊಂದರೆಯಿಂದ ಆ ದೃಷ್ಟಿ ಬೆಳವಣಿಗೆ ಅಡಚಣೆ ಆದರೆ ಪರ್ಮನೆಂಟಾಗಿ ಆ ದೃಷ್ಟಿಯನ್ನು ಕಳೆದುಕೊಳ್ಳುವಂಥ ಒಂದು ಸಾಧ್ಯತೆ ಇರುತ್ತೆ. ಇದನ್ನು ನಾವು ಲೇಜಿ ಐ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತೀವಿ, ಕನ್ನಡದಲ್ಲಿ ಹೇಳ್ಬೇಕಾದ್ರೆ ಸೋಮರಿತನ ಅಂತ ಕೂಡ ಹೇಳ್ಬೋದು. ಸೊ ಒಂದು ಕಣ್ಣಿನ ದೃಷ್ಟಿ ಹೋಗ್ಬಿಡುತ್ತೆ. ಸೊ ಅದಕ್ಕೆ ನಾನು ಹೇಳ್ತಾ ಇರೋದು, ಮೆಲ್ಲೆಗಣ್ಣು ಅದೃಷ್ಟದ ಚಿಹ್ನೆ ಅಲ್ಲ, ಅದು ಒಂದು ಕುರುಡುತನದ ಒಂದು ಚಿಹ್ನೆ ಆಗಿರ್ಬೋದು ಅಂತ ಹೇಳಿ. ಆದಷ್ಟು ಬೇಗ ಅದರ ಬಗ್ಗೆ ಜಾಗೃತರಾಗಬೇಕಾಗುತ್ತೆ. ಓಕೆ, ಇವಾಗ ಕೆಲವೊಬ್ಬರ ಪ್ರಕಾರ ಅಂದ್ರೆ ಈ ಮೆಲ್ಲಗಣ್ಣು ಇರುವಂತಹ ಮಕ್ಕಳಿಗೆ ಕೇಂದ್ರೀಕರಿಸುವಂತಹ ಶಕ್ತಿ ಕಮ್ಮಿ ಇರುತ್ತೆ. ಆಮೇಲೆ ಒಂದೇ ವಿಷಯದ ಬಗ್ಗೆ ಅವ್ರು ಯಾವುದೇ ಕಾರಣಕ್ಕೂ ಗಮನ ಹರಿಸೋದಿಲ್ಲ, ಅವ್ರ ಮೈಂಡ್ ಒಂದು ಕಡೆ ನಿಲ್ಲೋದಿಲ್ಲ, ಕಾನ್ಸಂಟ್ರೇಷನ್ ಪವರ್ ಕಮ್ಮಿ ಇರುತ್ತೆ, ಬೇರೆ ಮಕ್ಕಳ ಜೊತೆ ಕಾಂಪಿಟೇಷನ್ ಮಾಡೋಕ್ಕಾಗಲ್ಲ, ಸರಿಯಾದಂತಹ ರೀತಿಯಲ್ಲಿ ವರ್ತಿಸೋದಕ್ಕಾಗಲ್ಲ, ಹೀಗೆ ಹಲವಾರು ಗೊಂದಲಗಳನ್ನ ಹೇಳ್ತಾರೆ. ಯಾಕೆ ಇವೆಲ್ಲ? ಮುಖ್ಯವಾಗಿ ಏನಂತ ಹೇಳಿದರೆ, ನಾನು ಹಾಗೆ ಹೇಳಿದಾಗೆ ಈ ಮೆಲುಗಣ್ಣಿನ ತೊಂದರೆ ಸಮೀಪ ದೃಷ್ಟಿ ದೋಷ ಅಥವಾ ದೂರದೃಷ್ಟಿ ದೋಷ ಇರುವಂಥ ಮಕ್ಕಳಿಗೆ ಬರುವಂಥ ಸಾಧ್ಯತೆ ಇರುತ್ತೆ. ಅಂದರೆ ಮೆಲುಗಣ್ಣಿನ ಪೇಷಂಟ್ಸ್ಗೆ ಹೆಚ್ಚಿನವರಿಗೆ ಈ ದೃಷ್ಟಿ ದೋಷ ತೊಂದರೆಗಳು ಕೂಡ. ಸೊ ಈ ಥರ ದೃಷ್ಟಿ ದೋಷ ತೊಂದರೆ ಇದ್ದಾಗ ಅವರಿಗೆ ಸರಿಯಾಗಿ ಕಾಣಿಸ್ತಾ ಇರೋದಿಲ್ಲ, ಯಾವುದೋ ಒಂದು ವಸ್ತು ನೋಡ್ಬೇಕಾದ್ರೆ ಸ್ಪಷ್ಟವಾಗಿ ಕಾಣಿಸ್ತಾರಲ್ಲ. ನಾನು ಆಗಲೇ ಹೇಳಿದಾಗೆ ಶಾಲೆಯಲ್ಲಿ ಹೋದರೆ ಅವನಿಗೆ ಸರಿಯಾಗಿ ಬೋರ್ಡ್ ಕಾಣಿಸ್ತಾ ಇದ್ರೆ ಮಗುವಿಗೆ ಅದ್ರ ಬಗ್ಗೆ ಆಸಕ್ತಿನ ಕಳ್ಕೊಂಡ್ಬಿಡ್ತಾನೆ. ನನಗೆ ಅಲ್ಲಿ ಹೋದ್ರೂ ಏನು ಕಾಣಿಸೋದಿಲ್ಲ, ನನಗೆ ಬೇಡ ಅಂತ ಹೇಳಿ ನಿರಾಸಕ್ತಿ ಶುರು ಆಗ್ಬಿಡುತ್ತೆ. ಇಲ್ಲ ಹೆಚ್ಚಿನ ಕಾಲ ಒಂದು ಓದ್ತಾ ಇದ್ರೆ, ಯಾವುದನ್ನ ಒಂದು ಬುಕ್ಕನ್ನು ಓದ್ತಾ ಇದ್ರೆ ಒಂದು 10 ನಿಮಿಷ 15 ನಿಮಿಷ ಆದಮೇಲೆ ಅವನಿಗೆ ಕಣ್ಣು ಬರ್ಬೋದು, ತಲೆನೋವು ಬರ್ಬೋದು, ಹೀಗೆ ಹಲವಾರು ತೊಂದರೆಗಳು ಬರಲಿಕ್ಕೆ ಶುರು ಆಗುತ್ತೆ. ಮೂರನೇ ಇಂಪಾರ್ಟೆಂಟ್ ಫ್ಯಾಕ್ಟ್ ಏನಂತ ಹೇಳಿದರೆ, ಮಾನಸಿಕವಾಗಿ ಅವನು ಒಂದು ಕೀಳರಿಮೆ ಬೆಳೆಸ್ಕೊಂಡ್ಬಿಡ್ತಾನೆ. ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅಂತ ಏನು ಹೇಳ್ತೀವಿ, ಆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಶುರು ಆಗಿಬಿಡುತ್ತೆ. ನನ್ನಲ್ಲಿ ಏನೋ ತೊಂದರೆ ಇದೆ, ಎಲ್ಲರಂತೆ ನಾನು ಇಲ್ಲ ಅನ್ನೋದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಬಂದ್ಬಿಡುತ್ತೆ. ಬಹುಶಃ ಇದೇ ಒಂದು ಕಾರಣದಿಂದ ಹಿಂದಿನ ಕಾಲದಲ್ಲಿ ನಮ್ಮ ಪೂರ್ವಜರು ಇದೊಂದು ಅದೃಷ್ಟದ ಚಿಹ್ನೆ ಅಂತ ಹೇಳಿ ಅವನಿಗೆ ಒಂದು ಕಾನ್ಫಿಡೆನ್ಸನ್ನು ಬೂಸ್ಟ್ ಮಾಡೋದಕ್ಕೆ, ಆತ್ಮವಿಶ್ವಾಸನ ಬೂಸ್ಟ್ ಮಾಡೋದಕ್ಕೆ ಆ ಥರ ಹೇಳ್ತಾ ಇದ್ರು.
ಆದರೆ ಅವನಿಗೆ ಖಂಡಿತವಾಗಿ ಇವಾಗ ನೀವು ನೋಡಿರ್ಬೋದು ಸುಮಾರು ಜನ ಈ ಮೆಲ್ಗಡೆ ಇರುವಂಥವ್ರು ಯಾವುದೇ ಒಂದು ಫಂಕ್ಷನಿಗೆ ಬರಲಿಕ್ಕೆ ಇಷ್ಟಪಡೋದಿಲ್ಲ. ಬಂದರೂ ಕೂಡ ಸ್ಟೇಜ್ ಮೇಲೆ ಬಂದು ಫೋಟೋ ತೆಗೆಸ್ಕೊಳ್ಳಿಕ್ಕೆ ಅವ್ರು ಇಷ್ಟಪಡೋದಿಲ್ಲ. ಸೊ ಹಾಗಾಗಿ ಮಾನಸಿಕವಾಗಿ ಅವ್ರಿಗೆ ತುಂಬ ತೊಂದರೆಗಳಿರುತ್ತೆ. ಸೊ ಇದೆಲ್ಲ ಕಾರಣಗಳಿಂದ ನೀವು ಹೇಳಿದಂಥ ಎಲ್ಲ ಚಿಹ್ನೆಗಳು ಬರುವಂಥ ಸಾಧ್ಯತೆ ಇದೆ. ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ ಇದ್ರ ಬಗ್ಗೆ. ವೀಕ್ಷಕರೇ, ಮೆಲ್ಲಗಣ್ಣಿರುವಂತಹ ಜನರನ್ನ ನಾವು ಸಾಮಾನ್ಯವಾಗಿ ನೋಡಬಹುದು. ಯಾವಾಗಲೂ ಕನ್ನಡಕ ತೊಟ್ಟಿರ್ತಾರೆ, ಜನರ ಜೊತೆ ಬೆರೆಯೋದಿಲ್ಲ, ಹೊರಗೆ ಹೋಗೋದಿಲ್ಲ, ಯಾವುದೇ ಸಮಾರಂಭದಲ್ಲಿ ಭಾಗವಹಿಸೋದಿಲ್ಲ. ಆದರೆ ನಿಜವಾಗಿಯೂ ಮೆಲ್ಲಗಣ್ಣಿಗೂ ಕೂಡ ಹಲವಾರು ರೀತಿಯಾದಂತಹ ಚಿಕಿತ್ಸೆಯ ಮೂಲಕ ಅದನ್ನು ಸರಿಪಡಿಸಬಹುದು. ಇದು ವಾಸಿ ಮಾಡಲಾಗದ ಕಾಯಿಲೆ ಖಂಡಿತ ಅಲ್ಲ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡ್ತೀನಿ. ಅದಕ್ಕೂ ಮುಂಚೆ ಒಂದು ಸಣ್ಣ ವಿರಾಮ.